ಕರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆ ತೋರಿ ನಿಮ್ಮ ತೋರು ಬೆರಳನ್ನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಮಾಡಿ 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 ಮತದಾನ. ಗುರುಜಿ, ಶಾಲಾ ಸಂಸತ್ ಮಾದರಿ ಶಾಲಾ ಸಂಸತ್ ಚುನಾವಣೆ ತಾಲೂಕಿಗೆ ಮಾದರಿ. ಓಟು ನಿನ್ನ ಅಧಿಕಾರ, ನೀನೇ ಆರಿಸು ಸರಕಾರ. ಓಟು ನೀಡದೆ ನೀನು ಕೂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು, ಇದನ್ನು ಅರಿತರೆ ಜನ್ಮ ಸಾರ್ಥಕ. ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೆ ಬನ್ನಿ, ಯುವ ಶಕ್ತಿ ತೋರ್ಬೆರಳ ತನ್ನಿ. 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ನಾಯಕರ ಹುಟ್ಟಿಗೆ ಕಾರಣ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ. ಇದು ಕರ್ತವ್ಯ, ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ತಿರುಗಿ ನೋಡಲಿ ನಮ್ಮನ್ನು ಶತಮಾನ. ಮಾಡಿ 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 ಮತದಾನ. ಆತ್ಮೀಯರೇ, ಪಠ್ಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿಯಲ್ಲಿ ಭಾಳ ಅರ್ಥಪೂರ್ಣವಾಗಿರುವಂತಹ ಶಾಲಾ ಸಂಸತ್ ಚುನಾವಣೆ ಇಂದು ನೆರವೇರಿತು. ಈ ಒಂದು ಶಾಲಾ ಸಂಸತ್ ಚುನಾವಣೆ ನೈಜ ಮತದಾನದ ಪದ್ಧತಿನಲ್ಲಿ ಒಂದು ಮತಗಟ್ಟೆಯನ್ನು ನಿರ್ಮಿಸಿ, ಆ ಮತಗಟ್ಟೆ ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾಧಿಕಾರಿಗಳಾದ ಶಾಲಾ ಮುಖ್ಯ ಗುರುಗಳು ಕಡ್ಲಿ ಗುರುಬಸವರಾಜರವರ ನೇತೃತ್ವದಲ್ಲಿ PRO, APRO ಆ್ಯಂಡ್ PO, ಹಾಗೆಯೇ ಈ ಒಂದು ಶಾಲಾ ಸಂಸತ್ ಚುನಾವಣೆಯಲ್ಲಿ ಸ್ವೀಪ್ ಸಮಿತಿ ಏನಿದೆ, ಮತದಾರ ಸಾಕ್ಷರತಾ ಸಮಿತಿ, ಅದರ ಸಂಚಾಲಕರಾದಂಥ ಶ್ರೀಯುತ ಕೊಟ್ರೇಶ್ GSM ರವರು ಕೂಡ ಈ ಚುನಾವಣೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮತದಾನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿರುವಂಥದ್ದು. ಜೊತೆಗೆ ಮಕ್ಕಳೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಒಂದು ಮತ ಚಲಾಯಿಸಲಿಕ್ಕೆ ಗುರುತಿನ ಪತ್ರವಾದಂಥ ಆಧಾರ್ ಕಾರ್ಡನ್ನು ಕೂಡ ಕಡ್ಡಾಯವಾಗಿ ತರಲಿಕ್ಕೆ ಸೂಚಿಸಿತ್ತು. ಎಲ್ಲ ಮಕ್ಕಳು ಕೂಡ ಸರತಿ ಸಾಲಿನಲ್ಲಿ ನಿಂತು ತಾವುಗಳು ಶಾಂತ ರೀತಿಯಲ್ಲಿ ಮತವನ್ನು ಚಲಾಯಿಸಿ ತಮ್ಮ ಹಕ್ಕು ಚಲಾಯಿಸಿದರು. ಇವತ್ತು ಭವಿಷ್ಯತ್ತಿನಲ್ಲಿ ಭಾವಿ ಮತದಾರರೇನಾಗ್ತಾರೆ
18 ವರ್ಷ ವಯಸ್ಸು ತುಂಬಿದಾಗ ತಾವುಗಳು ಚುನಾವಣಾ ಆಯೋಗದಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನು ಸೇರಿಸಿಕೊಂಡು ಈ ಒಂದು ವಿದ್ಯಾರ್ಥಿಗಳು ಕೂಡ ಮುಂದಿನ ಭವಿಷ್ಯತ್ತಿನಲ್ಲಿ ನಮ್ಮ ಭಾರತದ ಒಂದು ಭವಿಷ್ಯತ್ತನ್ನು ನಿರ್ಮಿಸ್ತಕ್ಕಂಥ ಒಂದು ವಿದ್ಯಾರ್ಥಿ ಬಳಗ ಏನಿದೆ ಇವತ್ತು 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಈ 3 ತರಗತಿಗಳನ್ನು 3 ವಾರ್ಡ್ಗಳಾಗಿ ವಿಂಗಡಿಸಿ, ಅಂದರೆ 8ನೇ ವಾರ್ಡು 9 ಮತ್ತು 10ನೇ ವಾರ್ಡ್ ಅಂಥೇಳಿ ಗುರುತಿಸಿಕೊಂಡು ಆ ವಾರ್ಡಿನಲ್ಲಿರ್ತಕ್ಕಂತಹ ಬಾಲಕ ಮತ್ತು ಬಾಲಕಿಯ ಮತದಾರ ವಿದ್ಯಾರ್ಥಿಗಳು ಅವುಗಳಿಗೆ ಸಂಪೂರ್ಣವಾಗಿ ಅಂಕಿಅಂಶಗಳನ್ನು ಕೂಡ ನೀಡಲಾಗಿ ಒಂದೊಂದೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಮತದಾನದ ಮತಗಟ್ಟೆ ಹತ್ತಿರ ಬಂದು ಭಾಳ ವಿಶೇಷವಾಗಿ ಸರತಿ ಸಾಲಿನಲ್ಲಿ ತಮ್ಮ ಗುರುತಿನ ಪತ್ರವನ್ನು ಕಡ್ಡಾಯವಾಗಿ ಅವರು ತಂದು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಹಾಜರುಪಡಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ ತಮಗೆ ಬೇಕಾದಂತಹ ಅವರ ಒಂದು ತರಗತಿಗೆ ಯಾರು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ, ಒಳ್ಳೆಯ ಒಂದು ನಾಯಕತ್ವ ಗುಣಗಳನ್ನು ಹೊಂದಿದ್ದಾರೆ ಅಂಥವರಿಗೆ ತಾವುಗಳು ಮತವನ್ನು ಚಲಾಯಿಸಿ ಇವತ್ತು ಆಯ್ಕೆಯನ್ನು ಮಾಡಿದ್ದಾರೆ. ಹೀಗೆ ಇವತ್ತೇನಾಗುತ್ತೆ, ಇಲ್ಲಿ ನೈಜ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಅಧ್ಯಕ್ಷಾಧಿಕಾರಿಗಳು ತಮ್ಮ ಸಹಾಯಕ ಅಧ್ಯಕ್ಷಾಧಿಕಾರಿಗಳನ್ನು ಸೇರಿಸಿಕೊಂಡು ಮತ್ತು ಪೋಲಿಂಗ್ ಆಫೀಸರನ್ನು ಕೂಡ ಒಳಗೊಂಡಂತೆ ಏನು ತಂಡ ಇದೆ ಅದೇ ಮಾದರಿಯಲ್ಲಿ ಕೂಡ ಇವತ್ತು ಶಾಲೆಯಲ್ಲಿ ಎಲ್ಲ ಹಂತದಲ್ಲಿ ಕೂಡ ಅದನ್ನು ಸಿದ್ಧತೆ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಸರತಿ ಸಾಲಿನಲ್ಲಿ ನಿಂತು ಹೇಗೆ ನೈಜ ಮತದಾನ ನಡೆಯುತ್ತೋ ಅದೇ ಮಾದರಿಯಲ್ಲಿ ಇವತ್ತು ಶಾಲಾ ಸಂಸತ್ ಚುನಾವಣೆ ನಡೆದಿರ್ತಕ್ಕಂಥದ್ದು ಭಾಳ ವಿಶೇಷತೆ ಅಂತ ಹೇಳ್ಬೋದು. ಈ ಒಂದು ಅನುಭವ ವಿದ್ಯಾರ್ಥಿಗಳಿಗೆ ಭವಿಷ್ಯತ್ತಿನಲ್ಲಿ ತಾವುಗಳು ಮತ ಚಲಾಯಿಸಲು ಹೋದಾಗ ಈ ಒಂದು ಸಂದರ್ಭನ ತಾವುಗಳು ನೆನಪಿಸಿಕೊಂಡು ಈ ರೀತಿಯಲ್ಲಿ ಚುನಾವಣೆ ನಡೆಯುತ್ತವೆ ಅಂತಕ್ಕಂಥ ಪರಿಕಲ್ಪನೆ ಮಕ್ಕಳ ಮನಸ್ಸಿನಲ್ಲಿ ಬೇರೂರುತ್ತದೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಹಾಗೆಯೇ ನಮ್ಮ ಶಿಕ್ಷಣ ಇಲಾಖೆ ಇಂತಹ ಒಂದು ಅವಕಾಶವನ್ನು ಪ್ರತಿ ವರ್ಷವೂ ಕೂಡ ಶಾಲಾ ಸಂಸತ್ತನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮತದಾನವನ್ನು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಒಂದು ಅನುಭವ ತಂದು ಕೊಡ್ತದೆ. ಅದನ್ನು ಕಡ್ಡಾಯವಾಗಿ ಶಾಲಾ ಸಂಸತ್ತು ರಚನೆ ಮಾಡುವಾಗ ಮತದಾನದ ರೀತಿಯಲ್ಲೇ ಅದನ್ನು ಮಾಡಬೇಕು ಅನ್ನುವಂತಹ ಒಂದೇನಿದೆ ಆ ಸ್ವೀಪ್ ಸಮಿತಿಯನ್ನು ಕೂಡ ರಚನೆ ಮಾಡಿ ಇವತ್ತು ಹಳ್ಳಿಗಳಲ್ಲಿ, ನಗರ ಪಟ್ಟಣ ಪ್ರದೇಶಗಳಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುವಂಥದ್ದು ಇದು ಭಾಳ ಅರ್ಥಪೂರ್ಣವಾಗಿರುವಂಥದ್ದು. ಹಾಗಾಗಿ ಇವತ್ತು ಪಠ್ಯದ ಸಿದ್ಧಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿಯಲ್ಲಿ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಾಲಾ ಸಂಸತ್ ಚುನಾವಣೆ ಅನ್ನುವಂಥದ್ದು ಬಹಳ ಮಾದರಿ ಅಂತಲೇ ಹೇಳ್ಬೋದು. ಈ ಒಂದು ಮತದಾನದ ಸಂದರ್ಭದಲ್ಲಿ ಕೂಡ ಎಲ್ಲ ಶಿಕ್ಷಕ ಬಂಧುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು.